ಹಾಯ್ ಹೆಲೋ ಎಲ್ರಿಗೂ. ಸಂಜೆ ಗಂಟೆ 7 ಆಗೈತಿ. ನಾವಿಬ್ರು ಹೊರಗೆ ಹೊಂಟೀವಿ. ಎಲ್ಲಿಗಂದ್ರೆ ನಮ್ಮ ಊರಿನ ಗಣೇಶ ಇವತ್ತು ವಿಸರ್ಜನೆ ಐತಿ. ಅಲ್ಲಿ ಶೋಭಾಯಾತ್ರೆ ಐತಿ. ಅದು ನೋಡೋಕ್ಕೋಸ್ಕರ ಹೊಂಟೀವಿ. ನಾವು ನೋಡ್ತೀವಿ, ಹಂಗೆ ನಿಮಗೂ ತೋರಿಸ್ತೀವಿ ಬನ್ನಿ. ಟ್ರಾಫಿಕ್ ಎಷ್ಟೈತಿ ನೋಡ್ರಿ. ಎಲ್ಲ ನಮ್ಮ ಗಣೇಶನ ಪ್ರಭಾವ. ನೋಡಿಲ್ಲಿ ಡೆಲಿವರಿ ಅನ್ನ ಹೊಂಟಾನ ಅಂತ ಮಳ್ಯಾಗ ನಾವು ಹೊರಗೆ ಬರಕ ಬ್ಯಾಡ ಅಂತೀವಿ. ಅದ್ರ ಒಳಗೆ ಕುತ್ಕೊಂಡು ಆರ್ಡರ್ ಮಾಡ್ತೀವಿ. ಪಾಪ ಅವ್ರ ಎಂತ ಮಳೆ ಇದ್ರು ಆರ್ಡರ್ ತಲುಪಿಸ್ಬೇಕು. ಇವ್ರಿಗೆಲ್ಲ ಒಂದು ದೊಡ್ಡ ಹ್ಯಾಂಡ್ಸ್ ಆಫ್ ಟು ಯು. ಗಣೇಶನ್ ಟ್ಯಾಬ್ಲು ಬರತ್ತಾವು, ಅದರಿಂದ ಇಷ್ಟು ಟ್ರಾಫಿಕ್ ಇಲ್ಲಿ. ನಾವು ಸಿಕ್ಕಾಕೊಂಡಿವಿ ಟ್ರಾಫಿಕ್ ಒಳಗೆ. ಅಂತ ಟ್ರಾಫಿಕ್ ಒಳಗೆ ಇನ್ನೊಂದು ಗಾಡಿ ಒಳ್ಳೆ ಮೇಳೆ ಬಂದ್ ಬಿಡತೈತಿ. ನಾವು ನಿಮ್ಮ ಶ್ರೀಮಂತರಲ್ಲ. ಇವತ್ತು ಗಣೇಶನ ಶೋಭಾಯಾತ್ರೆ ಇಲ್ಲ, ಅದಕ್ಕೋಸ್ಕರ ಫುಲ್ ಸೆಕ್ಯೂರಿಟಿಗೋಸ್ಕರ ಸಾವಿರಾರು ಪೊಲೀಸರು ನೇಮಕ ಮಾಡಿರ್ತಾರೆ. ಅಂದ್ರೆ ಏನು ಗಲಾಟೆ ಆಗದಿರ್ಲಿ, ಏನು ತೊಂದರೆ ಆಗದಿರ್ಲಿ ಅಂತೇಳಿ. ಅಂತೂ ಇಂತೂ ಗಣೇಶ ಇರುವಲ್ಲಿ ಬಂದಿವಿ. ಹತ್ರ ಹೋಗಿ ನೋಡೋಣ ಬರ್ರಿ ಗಣೇಶನ. ನೋಡ್ರಿ ಗಣೇಶ ಅಷ್ಟು ವಿಜೃಂಭಣೆಯಿಂದ ಕಂಗೊಳಿಸಾಕ್ತಾನ. ನೋಡಾಕ 2 ಕಣ್ಣು ಸಾಲದು, ಮತ್ ನಮ್ಮ ಹತ್ರ ಇರೋ ಮೊಬೈಲ್ ಸಾಲದು ನೋಡ್ರಿ. ಹಂಗೆ ಎಲ್ಲ ವಿಡಿಯೋ ಮಾಡ್ಕೊಡ್ತೀವಿ. ನಮ್ದು ಒಂದು ಕ್ಲಿಪ್ ತಗೊಂಡ್ವಿ. ಈಗ ಶೋಭಾಯಾತ್ರೆ ನಡೀತೈತಿ, ಒಂದೊಂದು ನೋಡ್ತಾ ಹೋಗೋನು. ಹಂಗೆ ನೀವು ನೋಡ್ರಿ. ಒಂದೊಂದು ಸ್ತಬ್ಧ ಚಿತ್ರಗಳು ಹೆಂಗಿದ್ದು ಅಂದ್ರೆ ಒಂದೊಂದು ಥೀಮ್ ಇಟ್ಕೊಂಡು ಮಾಡಿದ್ರು. ಒಂದೊಂದು ಸ್ಟೋರಿ ಹೇಳೋ ಟೈಪ್ನಾಗ ಒಂದೊಂದು ಸ್ತಬ್ಧ ಚಿತ್ರಗಳಿದ್ದು ಅಲ್ಲೇ. ಎಲ್ಲರೂ ವಿಡಿಯೋ ಮಾಡ್ಕೊಂಡು ಗಣೇಶನ ಮೆರವಣಿಗೆ ನೋಡ್ಕೊಂಡು ನಿಂತಿದ್ರು. ಹಂಗೆ ನಾನು ಗಣೇಶನ ಮೆರವಣಿಗೆ ನೋಡಕ್ಕೆ ಬರ್ತಾನಂತ ಮಳೆ ಬಂದ ಬಿಡ್ತಿ. ಎಲ್ಲರೂ ಹೋಗಿ ಗುಂಪು ಸೇರಿ ಬಸ್ ಸ್ಟಾಪ್ನ ನಿಂತ್ಬಿಟ್ಟು ನೋಡ್ರಿ. ಇಲ್ಲಿ ನೋಡಿ, ಜಾತ್ರೆದಾಗ ಹರಡಿದ ಪ್ರತಿಭೆ. ಅಂಕಲ್ ಬಾರಿ ಡ್ಯಾನ್ಸ್ ಮಾಡತ್ತಿದ್ರು ನೋಡ್ರಿ ಇಲ್ಲೇ. ಹಂಗ ನಮ್ಮ ಸೋ ಮೂವಿದ ಒಂದು ಪಾತ್ರನೂ ಇಲ್ಲಿ ಹೈಲೈಟ್ ಮಾಡ್ಯಾರ ನೋಡ್ರಿ. ಹಬ್ಬ ಬರುವುದು ತಡ ಇಲ್ಲ, ಹೋಗುವುದು ತಡ ಇಲ್ಲ. ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊತ ಬಂದವ್ರ ಲಾಸ್ಟಿಗೆ ಅವನ ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ಕೊಂಡು ಹೋಗಿ ನೀರಾಗ ಮುಳುಗಿಸ್ತಾರೆ. ಹಂಗ ನಾವು ಗಣೇಶಗೆ ಬಾಯ್ ಹೇಳಿ ಮುಂದಿನ ವರ್ಷ ಬಾ ಗಣೇಶ ಅಂತ ಅನ್ಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮುಂದಿನ ವರ್ಷ ಸಿಗ್ತೀವಿ.